ಆಕಾಶವಾಣಿ ಯುಗ ಪ್ರವರ್ತಕ ಕರಾವಳಿಯ ಹಳ್ಳಿಗಳಿಗೆ ಹಿಂದೂಸ್ತಾನಿ ನಂಟು ಬೆಸೆದ ಅರವಿಂದ ಆಚಾರ್ಯ ಮಾಣಿಲ. ಹೌದು, ಕಲಿಯುಗದಲ್ಲೇ ಭಗವಂತನನ್ನ ಒಲಿಸಿಕೊಳ್ಳುವುದಕ್ಕೆ ಸುಲಭ ಮಾರ್ಗ ಹರಿನಾಮವಂತೆ, ಭಜನೆಯಂತೆ. ಜಾತಿ ಮತಗಳನ್ನು ಮೀರಿದ ಈ ಸಂಪ್ರದಾಯಕ್ಕೆ ಸಾಹಿತ್ಯದ ಪರಂಪರೆ ಇದೆ. ಮಧ್ಯಕಾಲೀನ ಭಕ್ತಿಪಂಥದ ಪರಂಪರೆ ಭಜನೆಗೆ ಹಿನ್ನೆಲೆಯಾಗಿದೆ. ಇದು ಆಧ್ಯಾತ್ಮಿಕ ಶಾಂತಿ, ಧನಾತ್ಮಕ ಶಕ್ತಿ, ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುತ್ತದೆ. ಕರ್ನಾಟಕದ ಜಾನಪದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾದ ಭಜನೆಯು ಹೊಸ ಹೊಸ ರೂಪದಲ್ಲಿ ಪ್ರಸ್ತುತಗೊಳ್ಳುತ್ತಿದೆ. ಇಂತಹ ಸಂದರ್ಭದಲ್ಲಿ ವಿಶ್ವ ಕಲಾಮೃತ ಭಜಕರೊಬ್ಬರ ಬದುಕಿನ ಯಶೋಗಾಥೆಯೊಂದಿಗೆ ಮತ್ತೆ ನಿಮ್ಮನ್ನು ಸಮೀಪಿಸಿದೆ. ದಕ್ಷಿಣ ಕನ್ನಡದ ಅಡ್ಡಿನಡ್ಕ ಸಮೀಪದ ಸಾಯ ಎಂಬ ಪುಟ್ಟ ಹಳ್ಳಿಯ ಭುಜಂಗ ಆಚಾರ್ಯ ಮತ್ತು ಹೇಮಾವತಿ ದಂಪತಿಗಳ 3 ಮಕ್ಕಳಲ್ಲಿ ಏಕಮಾತ್ರ ಪುತ್ರ ಅರವಿಂದ ಆಚಾರ್ಯ ಮಾಣಿಲ. ಭುಜಂಗ ಆಚಾರ್ಯರಿಗೆ ಮೊದಲಿನಿಂದಲೂ ಭಜನ್ಸ್ ಕಡೆಗೆ ಒಲವು ಜಾಸ್ತಿ. ಅವರು ಭೀಮ್ಸೇನ್ ಜೋಶಿಯವರ ಅಪ್ಪಟ ಅಭಿಮಾನಿಯಾಗಿದ್ದರು. ಆ ಕಾರಣಕ್ಕೆ ಭಜನ್ಸ್ಗಳ ಧ್ವನಿ ಸುರುಳಿಯ ಅಪಾರ ಸಂಗ್ರಹ ಅವರ ಬಳಿ ಇತ್ತು. ಹಾಗಾಗಿ ಬಿಡುವಾದಾಗಲೆಲ್ಲ ಮನೆಯಲ್ಲಿ ಟೇಪ್ ರೆಕಾರ್ಡರ್ನಲ್ಲಿ ಭಜನ್ಸ್ಗಳನ್ನು ಹರಿಯಬಿಡುತ್ತಿದ್ದರು. ಇದು ಅರವಿಂದರ ಮೇಲೂ ಪರಿಣಾಮವನ್ನು ಬೀರಿ ಭಜನ್ಸ್ ಬಗೆಗೆ ಆಸಕ್ತಿ ಮೂಡುವಂತೆ ಮಾಡಿತು. ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ಅಕ್ಕನವರು ಹಾಡುವುದನ್ನು ನೋಡಿ ಬೆಳೆದವರು ಅರವಿಂದರು. ಹಾಗಾಗಿ ಎಳೆವೆಯ ಪರಿಸರ, ತಂದೆಯ ಒಲವು ಅರಿವಿಲ್ಲದೆಯೇ ಅರವಿಂದರ ಧಮನಿಗಳಲ್ಲೂ ಸಂಗೀತದ ತರಂಗಗಳನ್ನು ಪ್ರವಹಿಸುವಂತೆ ಮಾಡಿತು. ಆರಂಭದ ದಿನಗಳಲ್ಲಿ ಅರವಿಂದರನ್ನು ಆಕರ್ಷಿಸಿದ್ದು ಯಕ್ಷಗಾನ. ಚಿಕ್ಕಂದಿನಿಂದಲೇ ಯಕ್ಷಗಾನವನ್ನು ತನ್ಮಯತೆಯಿಂದ ವೀಕ್ಷಿಸುತ್ತಿದ್ದ ಅವರಿಗೆ ಯಕ್ಷಗಾನದಲ್ಲಿ ಬಣ್ಣ ಹಚ್ಚಬೇಕು ಎಂಬುದೇ ಮಹದಾಸೆಯಾಗಿತ್ತು. ಯಕ್ಷಗಾನದ ಹಿನ್ನೆಲೆ ಭಾಗವತಿಕೆ, ಚೆಂಡೆ, ಮದ್ದಳೆ, ಅಷ್ಟೇ ಏಕೆ ಚಕ್ರತಾಳದ ಒಂದೊಂದು ಪೆಟ್ಟು ಅವರ ಹೃದಯದಲ್ಲಿ ದಿಗಿಣ ತೆಗೆಯುವಂತೆ ಮಾಡುತ್ತಿತ್ತು. ಕುಕ್ಕಾಜಿ ಶ್ರೀ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಚನಿಯಪ್ಪ ಪೂಜಾರಿ ಅವರ ಪುತ್ರರಾದ ಶ್ರೀಕೃಷ್ಣ ಉಪಾಧ್ಯಾಯ ಕುಕ್ಕಾಜಿಯವರು ವೇಣುಗೋಪಾಲ ಹಿರಿಯ ಪ್ರಾಥಮಿಕ ಶಾಲೆ ಪಕಳಕುಂಜದಲ್ಲಿ ಅಧ್ಯಾಪಕರಾಗಿದ್ದರು. ಕಾಳಿಕಾಂಬ ಆಂಜನೇಯ ದೇವಸ್ಥಾನದಲ್ಲಿ ಸತೀಶ್ ಕುಮಾರ್ ಭಾಯಾರೂರವರ ಮೂಲಕ ಯಕ್ಷಗಾನ ತರಬೇತಿಗೆ ಅವಕಾಶ ಕಲ್ಪಿಸಿಕೊಟ್ಟರು. 6ನೇ ತರಗತಿಯಲ್ಲಿದ್ದ ಅರವಿಂದರು ಯಕ್ಷಗಾನ ತರಬೇತಿಗೆಂದು ಸೇರಿ ಸತತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡರು. ಸಂಜೆ ಶಾಲೆಯಿಂದ ಬಂದು ರಾತ್ರಿ ವೇಳೆ ದೇವಾಲಯದಲ್ಲಿ 12 ಗಂಟೆಯವರೆಗೂ ಅಭ್ಯಾಸವನ್ನು ನಡೆಸಿ ದೇವಾಲಯದಲ್ಲಿಯೇ ಮಲಗಿ ಬೆಳಗ್ಗೆ ಮನೆಗೆ ಹಿಂತಿರುಗುತ್ತಿದ್ದರು. 1 ವರ್ಷದ ತರಬೇತಿಯ ನಂತರ ಶ್ರೀ ಕಾಳಿಕಾಂಬ ಆಂಜನೇಯ ಯಕ್ಷಗಾನ ಕಲಾವೃಂದ ಎಂಬ ಮೇಳವನ್ನು ಕಟ್ಟಿಕೊಂಡು ಹಲವು ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿದರು. ಭಾಗವತಿಕೆಯಲ್ಲಿ ದಿನೇಶ್ ಅಮ್ಮಣ್ಣಯ್ಯರ ಹೆಸರು ರಾರಾಜಿಸುತ್ತಿದ್ದ 90ರ ದಶಕವದು. ಅರವಿಂದರು ಕೂಡ ದಿನೇಶ್ ಅಮ್ಮಣ್ಣಯ್ಯರ ಅಪ್ಪಟ ಅಭಿಮಾನಿಯಾಗಿದ್ದರು. ಪುತಿಗೆ ರಘುರಾಮ ಹೊಳ್ಳ, ಪದ್ಯಣ ಗಣಪತಿ ಭಟ್ ಇವರ ಭಾಗವತಿಕೆಯನ್ನು ಮೆಚ್ಚಿಕೊಂಡಿದ್ದರು. ಮೊದಲಿನಿಂದಲೇ ಭಜನ್ಸ್ ಸಂಗೀತ ಜ್ಞಾನ ಹೊಂದಿದ್ದರಿಂದ ರಾಗ, ತಾಳ, ಲಯದ ಜ್ಞಾನವು ನನಗಿತ್ತು. ಹಾಗಾಗಿ ಭಾಗವತಿಕೆಯನ್ನು ಸಹ ಮಾಡ್ತಾ ಇದ್ದೆ. ಅಭ್ಯಾಸದ ಸಂದರ್ಭದಲ್ಲಿ ಚೆಂಡೆಯನ್ನು ಬಾರಿಸುತ್ತಿದ್ದೆ. ವೇಷಗಾರಿಕೆಯ ಜೊತೆಗೆ ಯಕ್ಷಗಾನದ ಅರ್ಥವನ್ನು ಬರೆಯುತ್ತಿದ್ದೆ ಎಂದು ನೆನಪಿಸಿಕೊಳ್ಳುವ ಅರವಿಂದರಿಗೆ ಹಿಮ್ಮೇಳದ ಭಾಗವತಿಕೆ, ಚೆಂಡೆ, ಮದ್ದಳೆ ಇವುಗಳನ್ನು ಶಾಸ್ತ್ರೀಯವಾಗಿ ಅಭ್ಯಸಿಸಬೇಕು ಅನ್ನಿಸಿತ್ತು. ಆಗ ಅವರು ಸರಕಾರಿ ಪ್ರೌಢಶಾಲೆ ಮಾಣಿಲದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದ ಸಂದರ್ಭ. ವಿಟ್ಲಶ್ರೀ ಪಂಚಲಿಂಗೇಶ್ವರ ದೇವಳದಲ್ಲಿ ನಡೆಯುತ್ತಿದ್ದ ಹಿಮ್ಮೇಳ ತರಗತಿಗೆ ಸೇರಿಕೊಂಡರು. ಆಗ ಸುಂಕದಕಟ್ಟೆ ಮೇಳದಲ್ಲಿ ಚೆಂಡೆವಾದಕರಾಗಿ ಹೋಗುತ್ತಿದ್ದ ಪ್ರಕಾಶ್ ವಿಟ್ಲರ ಬಳಿ ಚೆಂಡೆ ಮತ್ತು ಮದ್ದಳೆ ತರಬೇತಿಯನ್ನು ಪಡೆದುಕೊಂಡರು.
ಅದೇ ಸಮಯದಲ್ಲಿ ಸತ್ಯಸಾಯಿ ವಿಹಾರದ ಅಳಿಕೆ ಗಂಗಾಧರ ಭಟ್ಟರ ಪಿ.ಎ ಆಗಿದ್ದ ಗಿರೀಶ್ ರೈ ಕಕ್ಕೇಪದವು ಅವರ ಬಳಿ ಭಾಗವತಿಗೆ ತರಬೇತಿಯನ್ನು ಪಡೆಯಲು ನಿರ್ಧರಿಸಿ ತರಬೇತಿಯನ್ನು ಆರಂಭಿಸಿಯೇ ಬಿಟ್ಟರು. 2 ದಿನದ ಅಭ್ಯಾಸದ ಬಳಿಕ ಗುರುಗಳು ಮುಕ್ತ ಮನಸ್ಸಿಂದ ತಮ್ಮ ಮನಸ್ಸಿನ ಮಾತನ್ನು ಅರವಿಂದರಲ್ಲಿ ಹೇಳಿಯೇ ಬಿಟ್ಟರು. ನೀನು ಭಜನೆಯಲ್ಲಿಯೇ ಮುಂದುವರಿಯುವುದು ಉತ್ತಮ. ಯಾಕೆಂದರೆ ಯಕ್ಷಗಾನದಲ್ಲಿ ಆ ಒಂದು ಮಟ್ಟಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಹಿರಿಯ ಅನುಭವಿ ಗುರುಗಳಿಗೆ ಶಿಷ್ಯ ಖಂಡಿತವಾಗಿಯೂ ಮುಂದೊಂದು ದಿನ ತನ್ನದೇ ಆದ ಕ್ಷೇತ್ರದಲ್ಲಿ ಮಿಂಚುತ್ತಾನೆ ಎಂಬ ಭರವಸೆ ಬಲವಾಗಿತ್ತು. ಹೀಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಕಲಾ ಪ್ರದರ್ಶನಕ್ಕಾಗಿ 2 ವರ್ಷಗಳ ಕಾಲ ಸುಂಕದಕಟ್ಟೆ ಮೇಳ, ತಲಕಳ ಮೇಳವನ್ನು ಆಶ್ರಯಿಸಿದ್ದರು. ಈ ನಡುವೆ ತರಬೇತಿ ಮುಂದುವರೆದು ಅಭ್ಯಾಸವು ಚೆನ್ನಾಗಿಯೇ ನಡೆಯಿತು. ಎಳವೆಯಿಂದಲೇ ಚಿತ್ರಕಲೆಯಲ್ಲಿ ಎಲ್ಲಿಲ್ಲದ ಶ್ರದ್ಧೆ, ಆಸಕ್ತಿ ಇದ್ದ ಅರವಿಂದರು 7ನೇ ತರಗತಿಯಲ್ಲಿರಬೇಕಾದರೆ ಧರ್ಮಸ್ಥಳ ಬಾಲಕಥಾ ಸುಭಾಷಿತ ಮಾಲಾ ಸಂಚಿಕೆ ನಡೆಸಿದ ಚಿತ್ರರಚನೆ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಬಾಚಿಕೊಂಡರು. 10ನೇ ತರಗತಿಯನ್ನು ಮುಗಿಸಿ ಚಿತ್ರಕಲೆ ಅಭ್ಯಾಸ ಮಾಡಿದರು. ಕೆತ್ತನೆ ಕಲಿಯಬೇಕು ಎನ್ನುವುದು ಇವರ ಕನಸಾಗಿತ್ತು. ಮರದ ಕೆಲಸವನ್ನು ಶ್ರದ್ಧೆಯಿಂದ ಕಲಿತವರು ಅರವಿಂದರು. ಶಿಲೆಯೊಳಗಿನಿಂದ ಕಲೆಯು ಹೊಮ್ಮಿದ ನಾಡು ಕಾರ್ಕಳದ ಕರಿಯ ಕಲ್ಲಿನಲ್ಲಿ ಗುಣವಂತೇಶ್ವರ ಭಟ್ರವರ ಬಳಿ ಕೆತ್ತನೆ ಅಭ್ಯಸಿಸಿದ ಶಶಿಧರ ಕುಲಾಲ್ ಅಳಿಕೆಯವರು ಅರವಿಂದರ ಕೆತ್ತನೆಯ ಗುರುಗಳು. ಇವರ ಮಾವನವರಾದ ಪಡಿಬಾಗಿಲು ಪಾಂಡುರಂಗ ಆಚಾರ್ಯ ಅಳಿಕೆಯವರ ಕೃಷ್ಣ ಫರ್ನಿಚರ್ ಪಡಿಬಾಗಿಲು ಅರವಿಂದರು ಪಳಗಿದ ಗರಡಿ. ಶಶಿಧರ ಕುಲಾಲ್ರವರ ಮಾರ್ಗದರ್ಶನದಲ್ಲಿ ಕೆತ್ತನೆಯನ್ನು ಕಲಿತು ಇದೀಗ ವೃತ್ತಿಯಲ್ಲಿ ಮರದ ಕೆತ್ತನೆಯ ಅದ್ಭುತ ಶಿಲ್ಪಿ ಎನಿಸಿಕೊಂಡಿದ್ದಾರೆ. ಸುದೀರ್ಘ 5 ವರ್ಷಗಳ ಕೆತ್ತನೆಯ ಅಭ್ಯಾಸದ ನಂತರ ಸ್ವಂತ ದುಡಿಮೆಗಾಗಿ ಪೆರುವಾಯಿ ಎಂಬ ಊರಿಗೆ ಹೊರಟರು. ವಿಶ್ವಕರ್ಮ ವುಡ್ ಆರ್ಟ್ಸ್ ಎಂಬ ಹೆಸರಿನಲ್ಲಿ ಕೆತ್ತನೆಯನ್ನೇ ಪ್ರಮುಖವಾಗಿಸಿ ವೃತ್ತಿ ಬದುಕನ್ನು ಕಟ್ಟಿಕೊಂಡರು. ಅದರ ನಡುವೆಯೂ ತಾವು ಮೆಚ್ಚಿದ ಯಕ್ಷಗಾನವನ್ನು ಮರೆಯಲಿಲ್ಲ. ಬೆಳಗಿನಿಂದ ಸಂಜೆ 4 ಗಂಟೆಯವರೆಗೂ ದುಡಿದು ಆನಂತರ ಮೇಳದಲ್ಲಿ ಹೋಗುತ್ತಿದ್ದರು. ಆಗೆಲ್ಲ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಯಕ್ಷಗಾನ ನಡೆಯುತ್ತಿದ್ದ ಕಾಲ. ಸುಮಾರು 8:30ಯಿಂದ 1 ಗಂಟೆವರೆಗೂ ಚೆಂಡೆಯಲ್ಲಿ ಮದ್ದಳೆಯಲ್ಲಿ ಭಾಗವತರು ಬರದಿದ್ದ ಪಕ್ಷದಲ್ಲಿ ಭಾಗವತಿಕೆಯನ್ನು ಕೂಡ ಮಾಡುತ್ತಿದ್ದರು. ಯಕ್ಷಕಲಾ ವೃಂದದ ಬಳಿಕ ಬಣ್ಣ ಹಚ್ಚಲಿಲ್ಲ ಎಂದು ಆರಂಭದ ದಿನಗಳನ್ನು ಅರವಿಂದರು ನೆನಪಿಸಿಕೊಳ್ಳುತ್ತಾರೆ. ಯಕ್ಷಗಾನಕ್ಕಾಗಿ ಮತ್ತೆ ಶ್ರೀ ರಾಜರಾಜೇಶ್ವರಿ ಯಕ್ಷಕಲಾ ವೃಂದ ಎಂಬ ತಂಡವನ್ನು ಹುಟ್ಟುಹಾಕಿದರು. ಅದರಲ್ಲಿ ಮಕ್ಕಳಿಗೆ ನಾಟ್ಯ ತರಬೇತಿಯನ್ನು ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಹೀಗೆ ಹುಟ್ಟಿಕೊಂಡ ತಂಡದಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಇದ್ದರು. ಹೀಗೆ ಈ ತಂಡ ಹಲವಾರು ಕಡೆ ಯಕ್ಷಗಾನ ಪ್ರದರ್ಶನವನ್ನು ನೀಡಿತು. ವರ್ಷಕ್ಕೊಂದು ಬಾರಿ ಹಣವನ್ನು ಸಂಗ್ರಹಿಸಿ ಯಕ್ಷೋತ್ಸವ ಎಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದರು. ಹಲವು ಮೇಳಗಳನ್ನು ಕರೆಸಿ ದೊಡ್ಡ ಮಟ್ಟದ ರಸದೌತಣವನ್ನು ನೀಡಿ ಯಕ್ಷ ಪ್ರೇಮಿಗಳನ್ನು ಸಂತೃಪ್ತಗೊಳಿಸುತ್ತಿದ್ದರು. ಜೊತೆಗೆ ಭಜನೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಹಲವು ಕಡೆ ಭಜನೆ ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಆ ಕ್ಷೇತ್ರದಲ್ಲೂ ನಿಧಾನಕ್ಕೆ ತನ್ನ ಅಸ್ಮಿತೆಯನ್ನು ಕಾಯ್ದುಕೊಳ್ಳುತ್ತಿದ್ದರು. ಬಂಗ್ರಮಂಜೇಶ್ವರ ಓಜ ಸಾಹಿತ್ಯ ಕೂಟದ ಭಜನಾ ತಂಡದಲ್ಲಿ 5 ವರ್ಷಗಳ ಕಾಲ ಅವರು ಸಕ್ರಿಯ ಸದಸ್ಯರಾಗಿದ್ದರು. ಹೀಗೆ ಸದಾ ಚಟುವಟಿಕೆಯಲ್ಲಿ ನಿರತರಾಗಿದ್ದ ಅರವಿಂದರಿಗೆ ಆಕಸ್ಮಿಕ ದುರಂತವೊಂದು ಎದುರಾಯಿತು. ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅಪಘಾತ ಸಂಭವಿಸಿ ಬಲದ ಕಾಲಿನ ಮೂಳೆಗೆ ಬಲವಾದ ಏಟು ಬಿದ್ದು ನಡೆಯಲಾಗದಂಥ ಸ್ಥಿತಿಗೆ ಬಂದಿದ್ದರು. 2 ತಿಂಗಳ ಕಾಲ ಮಲಗಿಯೇ ಇದ್ದರು. ಸದಾ ಕ್ರಿಯಾಶೀಲರಾಗಿದ್ದ ಅರವಿಂದರಿಗೂ ಇದು ಅಸಹನೀಯವೆನಿಸಿತು. ಕುಂಬಳೆಯ ಕಣಿಪುರ ಗೋಪಾಲಕೃಷ್ಣ ದೇವಾಲಯದಲ್ಲೇ ಭಜನೆಯ ಕಾರ್ಯಕ್ರಮದ ಜಾಹೀರಾತನ್ನು ನೋಡಿದ ಅರವಿಂದರು 1 ತಿಂಗಳ ಮುಂಚೆಯೇ ಹೆಸರನ್ನು ನೋಂದಣಿ ಮಾಡಿ ಮುಂಗಡ ಕಾಯ್ದಿರಿಸಿದರು.
ಅಪಘಾತವಾದ 2.5 ತಿಂಗಳಲ್ಲಿ ಆಪರೇಷನ್ ಆಗಿರುವ ಕಾಲುಗಳನ್ನು ನೇತಾಡಿಸಿಕೊಂಡು ನೇರ ಎದ್ದು ಹೊರಟದ್ದು ಕಣಿಪುರ ಗೋಪಾಲಕೃಷ್ಣ ದೇವಾಲಯಕ್ಕೆ. ಅಲ್ಲಿ ನೆರೆದ ಭಕ್ತಜನಗಳು ಇವರ ಭಜನೆಗೆ ಮನಸೋತರು. ಕಾಲಲ್ಲಿ ಇನ್ನೂ ಮಾಸದೇ ಇರುವ ಆಪರೇಷನ್ ಗುರುತುಗಳು ಮತ್ತು ಇವರ ಸ್ಥಿತಿಗೆ ನೆರೆದವರ ಮನಸ್ಸು ಕರಗಿತು. ಹಾಡಿನ ಮಾಧುರ್ಯಕ್ಕೆ ಮನಸೋತ ಭಕ್ತ ಜನರು ಛೇ, ಇಂಥ ವ್ಯಕ್ತಿಗೆ ಹೀಗಾಗಬಾರದಿತ್ತು ಎಂದು ಅಲ್ಲಿಯೇ ನೆರೆದ ಜನರ ಬಳಿ ಹಣ ಸಂಗ್ರಹಣೆ ಮಾಡಿ ಸುಮಾರು 20,000 ನಗದನ್ನು ಇವರ ಕೈಯಲ್ಲಿಟ್ಟರು. ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಮುಂದಿನ ಬಾರಿ ಬರುವಾಗ ಖಂಡಿತವಾಗಿಯೂ ಸರಿಯಾಗಿ ನಡೆದುಕೊಂಡು ಬರುತ್ತೀರಿ ಎನ್ನುವ ಧೈರ್ಯವನ್ನು ತುಂಬಿದರು. ಈ ಒಂದು ಘಟನೆ ಅವರ ಬದುಕಿನಲ್ಲಿ ದಾಸವಾಣಿಯ ಹೊಸ ಅಧ್ಯಾಯದ ಆರಂಭ ಎಂದರೆ ತಪ್ಪಾಗಲಾರದು. ಈ ಎಲ್ಲ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಆ ಪ್ರಾರ್ಥನೆ ಖಂಡಿತವಾಗಿಯೂ ಫಲಿಸಿದೆ. ಈಗ ಕಾಲಿನ ಸಮಸ್ಯೆಗಳು ಏನೂ ಇಲ್ಲ, ಆದರೆ ಆ ಕಾರಣಕ್ಕೆ ಯಕ್ಷಗಾನವನ್ನು ಬಿಡಬೇಕಾಯಿತು. ಬಲ ಕಾಲಿನಲ್ಲಿರುವ ಮೂಳೆಯ ಸರಳಿನಿಂದಾಗಿ ದಿಗಿಣ ತೆಗೆಯಲು ಸಾಧ್ಯವಾಗುತ್ತಿಲ್ಲ ಎಂದು ವಾಸ್ತವವನ್ನು ಅರಗಿಸಿಕೊಂಡಂತೆ ಹೇಳುತ್ತಾರೆ ಅರವಿಂದರು. ಹೀಗೆ ಆರಂಭವಾದ ಭಜನ್ಸ್ನ ಪಯಣ ಮತ್ತೆ ಹೊಸ ಹೊಸ ತಿರುವುಗಳನ್ನು ಕಾಣುತ್ತಾ ಹೋಯಿತು. ಭಜನೆಗೆಂದು ಮೊದಲು ವೇದಿಕೆಯನ್ನು ಹತ್ತಿದಾಗ ಅರವಿಂದರ ಜೊತೆ ತಬಲಾವಾದಕರಾಗಿ ಇದ್ದವರು ಲವಕುಮಾರ್ ಐಲ. ಎಲ್ಲ ವಿಷಯದಲ್ಲೂ ನನಗೆ ಬೆಂಬಲವಾಗಿ ನಿಂತವರು. ಈಗಲೂ ನನ್ನ ಜೊತೆ ನಮ್ಮ ತಂಡದಲ್ಲಿ ಪಕ್ವಾಜ್ ವಾದ್ಯದಲ್ಲಿ ನನ್ನ ಜೊತೆ ಇದ್ದಾರೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದರೆ ಭಜನೆಯನ್ನು ತಂಡ ತಂಡವಾಗಿ ಕಟ್ಟಿ ಹಾಡುವ ಹೊಸ ಹೊಸ ಪ್ರಯೋಗಗಳನ್ನು ಕಂಡಿರುತ್ತೇವೆ. ಅರವಿಂದರ ಭಜನೆಗಳಲ್ಲಿ ಹೆಚ್ಚು ದಾಸರ ಪದಗಳಿರುವುದರಿಂದ ದಾಸವಾಣಿ ಎಂಬ ನಾಮಧೇಯದಡಿಯಲ್ಲೇ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಅರವಿಂದರು ಸರಿಸುಮಾರು 2 ಗಂಟೆಯಿಂದ 3 ಗಂಟೆಯವರೆಗೂ ನಿರಂತರ ಏಕವ್ಯಕ್ತಿ ಪ್ರದರ್ಶನ ನೀಡುವ ಮೂಲಕ ತನ್ನದೇ ಆದ ಅನನ್ಯತೆಯನ್ನು ಸತತ 6 ಗಂಟೆಯ ಪ್ರದರ್ಶನವನ್ನೂ ನೀಡಿದ್ದುಂಟು ಎಂದು ನೆನಪಿಸುವ ಅರವಿಂದರು ಮಡ್ಯಾರು ಪರಾಶಕ್ತಿ ದೇವಾಲಯದ ತಮ್ಮ ಅದ್ಭುತ ಅನುಭವಗಳನ್ನು ಹಂಚಿಕೊಳ್ಳುತ್ತಾ, ಹಾಡುತ್ತಾ ಹೋದಂತೆ ನಾವು ಅದರಲ್ಲಿ ತನ್ಮಯರಾಗುವ ಮೂಲಕ ಯಾವಾಗಲೂ ಧ್ಯಾನಸ್ಥ ಸ್ಥಿತಿಗೆ ಜಾರಿಬಿಡುತ್ತೇವೆ. ಆಗ ದೇಹ ಮತ್ತು ಮನಸ್ಸು ಅತ್ಯಂತ ವಿಶ್ರಾಂತ ಸ್ಥಿತಿಯಲ್ಲಿರುತ್ತದೆ ಮತ್ತು ಆಲೋಚನೆಗಳ ಅನುಪಸ್ಥಿತಿಯಿಂದ ಭಗವಂತನ ಭಕ್ತಿಯ ಪರವಶತೆಯನ್ನು ಅನುಭವಿಸಲು ಮನಸ್ಸು ಸಿದ್ಧವಾಗುತ್ತದೆ. ಆಗ ದೇಹದ ಸಂವೇದನೆಗಳ ಬಗೆಗೆ ಮನಸ್ಸು ನಿರ್ಲಿಪ್ತವಾಗಿರುತ್ತದೆ ಎಂಬ ತಮ್ಮ ಅನುಭವಗಳನ್ನು ಅರವಿಂದರು ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ. ಚಿಕ್ಕಂದಿನಿಂದಲೇ ಭಜನ್ಸ್ ಕೇಳಿ ಬೆಳೆದ ಅರವಿಂದರ ಭಜನೆಗಳಲ್ಲೂ ಹಿಂದೂಸ್ತಾನಿ ಶೈಲಿಯ ಛಾಪು ಇರುತ್ತಿತ್ತು. ಹಾಗಾಗಿ ಹಿಂದೂಸ್ತಾನಿ ಸಂಗೀತವನ್ನು ಶಾಸ್ತ್ರೀಯವಾಗಿ ಅಭ್ಯಸಿಸಬೇಕು ಎಂಬುದು ಅರವಿಂದರ ಮಹದಾಸೆಯಾಗಿತ್ತು. ತಮ್ಮ ಹಳ್ಳಿ ಕಡೆ ಹಿಂದೂಸ್ತಾನಿಯನ್ನು ಹೇಳಿಕೊಡುವವರು ಇರಲಿಲ್ಲ. ಹಾಗಾಗಿ ಮಂಗಳೂರಿನ ಕಡೆಗೆ ಪಯಣ ಬೆಳೆಸಿದರು. ಧಾರವಾಡದ ಗಂಗೂಬಾಯಿ ಹಾನಗಲ್ ಇನ್ಸ್ಟಿಟ್ಯೂಟ್ನಲ್ಲಿ ಖ್ಯಾತ ಗುರುಗಳಾದ ಶ್ರೀ ಗಣಪತಿ ಭಟ್ ಹಾಸಣಗಿ ಅವರ ಬಳಿ ಗುರುಕುಲ ಪದ್ಧತಿಯಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಸಿಸಿದ ಶ್ರೀ ಅಮಿತ್ ಕುಮಾರ್ ಬೆಂಗ್ರೆಯವರು ಅರವಿಂದರ ಗುರುಗಳು. ಕೇವಲ ಗುರುಗಳಾಗಿ ಮಾತ್ರವಲ್ಲ, ಕಷ್ಟದ ದಿನಗಳಲ್ಲಿ ಅರವಿಂದರ ಜತೆ ನಿಂತವರು. ಸರಿಸುಮಾರು 3 ವರ್ಷಗಳಿಂದ ಹಿಂದೂಸ್ತಾನಿ ಸಂಗೀತವನ್ನು ಅರವಿಂದರು ಅಭ್ಯಸಿಸುತ್ತಿದ್ದಾರೆ. ಇನ್ನೇನು ಜೂನಿಯರ್ ಹಂತದ ಪರೀಕ್ಷೆಗೆ ಸಿದ್ಧವಾಗುತ್ತಿದ್ದಾರೆ. ಭಜನೆಗಳನ್ನು ಹಾಡುತ್ತಿದ್ದ ಸಂದರ್ಭದಲ್ಲಿ ಅವರ ರಾಗ, ತಾಳ, ಲಯಗಳೆಲ್ಲವೂ ಹಿಂದೂಸ್ತಾನಿ ಸಂಗೀತದ ಕಡೆಗೆ ಸಾಗುತ್ತಿತ್ತು. ಹಾಗೆಂದು ಅರವಿಂದರು ಸುಮ್ಮನಾಗಲಿಲ್ಲ. ಅವರು ಶಾಸ್ತ್ರೀಯವಾಗಿ ಅಧ್ಯಯನ ನಿರತರಾದರು. ಅರವಿಂದರ ಮಾತುಗಳಲ್ಲಿ ಹೇಳುವುದಾದರೆ, ಯಾವುದೇ ಒಂದು ವಿದ್ಯೆಯನ್ನು ಶಾಸ್ತ್ರೀಯವಾಗಿ ಅಭ್ಯಸಿಸಿದಾಗಲೇ ಅದರ ಸೂಕ್ಷ್ಮತೆಗಳು ನಮಗೆ ಮನದಟ್ಟಾಗುವುದು.
ಯಾವುದೇ ಒಂದು ಕಲೆ, ಯಾವುದೇ ಒಂದು ವಿದ್ಯೆಯನ್ನು ಶಾಸ್ತ್ರೀಯವಾಗಿ ಕಲಿತಾಗಲೇ ಅದರ ವಿಷಯ ಅಮೂಲಾಗ್ರವಾಗಿ ಮನದಟ್ಟಾಗುವುದು ಎಂಬ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ. ಅರವಿಂದರ ವೃತ್ತಿ ಬದುಕಿನ ಬಗೆಗೆ ಹೇಳಬೇಕೆಂದರೆ, ಸದ್ಯಕ್ಕೆ ಮನೆಯಲ್ಲಿಯೇ ಕೆತ್ತನೆ ಕೆಲಸಗಳನ್ನು ನಡೆಸುತ್ತಿದ್ದಾರೆ. ಹೆಚ್ಚಾಗಿ ದೇವಾಲಯದ ಕೆಲಸಗಳು, ದೈವಸ್ಥಾನದ ಕೆಲಸಗಳು ಇವರನ್ನರಸಿ ಬರುತ್ತಿದೆ. ಅದರಲ್ಲೂ ಕೇರಳ ಭಾಗದ ಕೆಲಸಗಳು ಹೆಚ್ಚು ಬರುವುದುಂಟು. ಮನೆಗೆ ಸಾಗಿಸಿ ಮಾಡುವ ಕೆಲಸಗಳಿದ್ದರೆ ಮನೆಯಲ್ಲಿಯೇ ತಂದು ಕೆಲಸಗಳನ್ನು ಪೂರ್ಣಗೊಳಿಸುತ್ತಾರೆ. ಎಡನೀರು ಮಠದ ಕೆತ್ತನೆ ಕೆಲಸಗಳಲ್ಲಿ ಅರವಿಂದರ ಕೈಚಳಕ ಎದ್ದು ಕಾಣುತ್ತದೆ. ವಾರದಲ್ಲಿ ಸೋಮವಾರ ದಿನದಂದು ತಾವು ತರಗತಿಗೆ ಹೋಗಿ ಸಂಗೀತ ಅಭ್ಯಾಸ ಮಾಡಿದರೆ, ಉಳಿದ ದಿನಗಳಲ್ಲಿ ಒಟ್ಟು 9 ತರಗತಿಗಳನ್ನು ಬೇರೆ ಬೇರೆ ಕಡೆ ನಡೆಸಿಕೊಂಡು ಬರುತ್ತಿದ್ದಾರೆ. ಹಿಂದೂಸ್ತಾನಿ ಶೈಲಿಯ ಹಾಡುಗಳಲ್ಲಿ ಪಕ್ಕವಾದ್ಯಗಳನ್ನು ನುಡಿಸಿಕೊಂಡು ಹಾಡುವುದು ಅದರ ವೈಶಿಷ್ಟ್ಯತೆ. ಅರವಿಂದರು ಹಾರ್ಮೋನಿಯಂ ಕೂಡ ನುಡಿಸುತ್ತಿದ್ದರು. ಹಾಡುವುದರ ಜೊತೆಗೆ ಹಾರ್ಮೋನಿಯಂ ನುಡಿಸುವುದು ಅದು ಕಷ್ಟ ಸಾಧ್ಯ. ಅರವಿಂದರ ಬಳಿ ಒಂದು ಹಾರ್ಮೋನಿಯಂ ಇತ್ತು. ಯಾಕೆ ಜೊತೆ ಜೊತೆಗೆ ನುಡಿಸಿ ಹಾಡಬಾರದು ಎಂಬ ಪಟ್ಟು ಹಿಡಿದು 1 ತಿಂಗಳ ಕಾಲ ಅಭ್ಯಸಿಸಿದರು. ಹಾಗೆ ಒಲಿದು ಬಂದ ವಿದ್ಯೆಯೇ ಹಾರ್ಮೋನಿಯಂ. ಅದನ್ನು ಯಾರ ಬಳಿ ಹೋಗಿ ಕಲಿತದ್ದಲ್ಲ. ನಿರಂತರ ಅಭ್ಯಾಸದಿಂದ, ಕಠಿಣ ಪರಿಶ್ರಮದಿಂದ ಎಲ್ಲವನ್ನೂ ಸಾಧ್ಯವಾಗಿಸಬಹುದು ಎನ್ನುವುದಕ್ಕೆ ಅರವಿಂದರೇ ಸಾಕ್ಷಿ. ಇಂಥ ಹಾಡು ಹಕ್ಕಿಗೆ, ಅದ್ಭುತ ಪ್ರತಿಭೆಗೆ ಸನ್ಮಾನಗಳಾದದ್ದು ಬಹಳ ಕಡಿಮೆಯೇ. ಶ್ರೀಧಾಮ ಮಾಣಿಲ ಶ್ರೀ ಮೋಹನದಾಸ ಸ್ವಾಮಿಗಳಿಂದ ಮೊದಲ ಸನ್ಮಾನ. ಆನಂತರ ಕಾಳಿಕಾಂಬ ಆಂಜನೇಯ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಕೃಷ್ಣ ಗುರೂಜಿಯವರ ಬಳಿ ಸನ್ಮಾನಿತರಾದವರು ಅರವಿಂದರು. ಹಲವೆಡೆ ಕಾರ್ಯಕ್ರಮಗಳನ್ನು ನೀಡಿ ಪಡೆದ ಸ್ಮರಣಿಕೆಗಳು ಇವರ ಬೊಕ್ಕಸದಲ್ಲಿದೆ. ಬಿರುದು ಸನ್ಮಾನಗಳನ್ನು ಬಯಸದ ಸರಳ ವ್ಯಕ್ತಿತ್ವ ಅರವಿಂದರದು. ಅರವಿಂದರು ಹೇಳುವುದೇನೆಂದರೆ, ಸನ್ಮಾನಗಳನ್ನು ಬಯಸುವುದಾದರೆ ಅದು ನಮ್ಮನ್ನು ಅರಸಿಕೊಂಡು ಬರಬೇಕು. ಪ್ರಚಾರವನ್ನು ಬಯಸುವ ವ್ಯಕ್ತಿ ನಾನಲ್ಲ. ಪ್ರಚಾರ ಅದು ನನ್ನ ಹಾಡುವ ಚಾತುರ್ಯವನ್ನು ಮೆಚ್ಚಿ ಬರಬೇಕು. ಹಾಡುವುದರಲ್ಲಿ ನಾನಿನ್ನೂ ಪ್ರಬುದ್ಧನಲ್ಲ. ಸಂಗೀತವೆಂದರೆ ಅದು ಸಾಗರದಂತೆ. ಅದರ ಆಳವಿಸ್ತಾರವನ್ನು ಅಳೆದವರಿಲ್ಲ. ಸಂಗೀತ ಸಾಗರವನ್ನು ಈಜಿದವರು ಯಾರೂ ಇಲ್ಲ. ಭೀಮ್ಸೇನ್ ಜೋಶಿಯಂತಹ ಹಿರಿಯ ಸಂಗೀತ ವಿಶಾರದೆಯ ವರಪುತ್ರ ಕೇವಲ 8 ರಾಗಗಳನ್ನು ಮಾತ್ರ ಹಾಡಿ ಭಾರತ ರತ್ನವನ್ನು ತಮ್ಮದಾಗಿಸಿಕೊಂಡವರು. ಅಂತಹ ಮಹಾನ್ ಚೇತನಗಳ ಮುಂದೆ ನಾನು ಏನೂ ಅಲ್ಲ. ಅತ್ಯಂತ ಗಾಂಭೀರ್ಯ ನಡೆ ನುಡಿಯ ಅರವಿಂದರ ಆಂತರ್ಯದಲ್ಲಿ ಒಬ್ಬ ಸರಳ, ಸಜ್ಜನಿಕೆಯ, ವಿನಯಶೀಲ ಕಲಾವಿದನಿದ್ದಾನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅರವಿಂದರು ದೇವಸ್ಥಾನಗಳಲ್ಲಿ, ಮದುವೆಗಳಲ್ಲಿ, ಸೀಮಂತ, ಉಪನಯನ, ಗೃಹ ಪ್ರವೇಶ ಮುಂತಾದ ಕಾರ್ಯಕ್ರಮಗಳಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಹೆಚ್ಚಾಗಿ ದಾಸರ ಪದಗಳನ್ನು ಹಾಡಲು ಆಯ್ಕೆ ಮಾಡುತ್ತಾರೆ. ಅವರು ಹೇಳುವಂತೆ ದಾಸರ ಪದಗಳು ಕೇವಲ ಭಕ್ತಿಯ ಹಾಡುಗಳಲ್ಲ. ಅಪಾರ ಜೀವನಾನುಭವ, ದೈನಂದಿನ ಜೀವನದ ಸತ್ಯಗಳು, ಮಾನವೀಯ ಮೌಲ್ಯಗಳು, ಆಧ್ಯಾತ್ಮಿಕ ಅನುಭವಗಳು ಸಾಮಾಜಿಕ ವಿಡಂಬನೆಯ ಆಧಾರಗಳಾಗಿವೆ. ಆ ಕಾರಣಕ್ಕೆ ದಾಸ ಸಂಕೀರ್ತನೆಗಳು ಹುಟ್ಟಿದ್ದು 12ನೇ ಶತಮಾನದಲ್ಲಾದರೂ ಇಂದಿಗೂ ತನ್ನ ಪ್ರಸ್ತುತತೆಯನ್ನು ಕಾಯ್ದುಕೊಂಡಿದೆ. ಯಾವಾಗ ತನ್ನ ಅಹಂಕಾರವನ್ನು ತೊರೆದು ಭಕ್ತನು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗುತ್ತಾನೋ ಆಗ ದೇವರು ಒಲಿಯುತ್ತಾನೆ. ಅವಲ ಕುಮೇರಮಣ ಇವಗಿಲ್ಲ ಗರುವ ಎನ್ನುವ ಸಾಲನ್ನು ಉದ್ಧರಿಸುತ್ತಾ, ಸಾಕ್ಷಾತ್ ಭಗವಂತನಿಗೆ ಇಲ್ಲದ ಅಹಂ ನಮಗೆ ಯಾಕೆ ಬೇಕು ಅಲ್ವಾ? ದಾಸವಾಣಿ ಕಾರ್ಯಕ್ರಮ ಕೊಡುತ್ತಾ ಕೊಡುತ್ತಾ ಆಧ್ಯಾತ್ಮಿಕ ಪರಿಭಾಷೆಯ ಪ್ರಬುದ್ಧತೆಯನ್ನು ಅರವಿಂದರು ಸಾಧಿಸಿದ್ದಾರೆ. ದಾಸರ ಪದಗಳತ್ತ ತಾವು ವಾಲಲು ಕಾರಣವೇನು ಎಂದು ಪ್ರಶ್ನಿಸಿದಾಗ ಅರವಿಂದರು ನೀಡಿದ ಉತ್ತರ ಹೀಗಿತ್ತು. ಆರಂಭದ ದಿನಗಳಲ್ಲಿ ಯಕ್ಷಗಾನದ ಕಡೆಗಿದ್ದ ಒಲವಿನಿಂದ ಯಕ್ಷಗಾನದ ಪದ್ಯದ ಅರ್ಥಗಳನ್ನು ಗ್ರಹಿಸುತ್ತಿದ್ದೆ. ಇದರಿಂದ ಭಜನೆಗಳನ್ನು, ದಾಸರ ಪದಗಳನ್ನು ಹಾಡುವ ಸಂದರ್ಭದಲ್ಲಿ ಅರ್ಥ ಗ್ರಹಿಸಲು ಸುಲಭವಾಯಿತು.
ಖಂಡಿತವಾಗಿ ಇಂತಹ ಸಾಹಿತ್ಯ ಅದು ಕೇವಲ ಪುಸ್ತಕಕ್ಕೆ, ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಬಾರದು. ಜನರನ್ನು ತಲುಪಬೇಕು ಅನ್ನುವ ಹಂಬಲ ನನ್ನದು. ಆ ಕಾರಣಕ್ಕೆ ಅರವಿಂದರು ಅತ್ಯಂತ ತಾತ್ವಿಕ ವಿಚಾರಗಳನ್ನು ತನ್ನಲ್ಲಿ ಹುದುಗಿಸಿರುವ ದಾಸರ ಹಾಡುಗಳನ್ನು ಹಾಡುವಾಗಲೆಲ್ಲ ಅದಕ್ಕೆ ತಕ್ಕದಾದ ವಿವರಣೆಯನ್ನು ನೀಡಿ ಹಾಡಲು ಆರಂಭಿಸುತ್ತಾರೆ. ಆಗ ಶ್ರೋತೃಗಳು ಹಾಡಿನ ಮಾಧುರ್ಯವನ್ನು ಅನುಭವಿಸುತ್ತಾ ಅದರಲ್ಲಿ ಹುದುಗಿರುವ ಧಾರ್ಮಿಕ ಒಲವುಗಳನ್ನು, ಉದಾತ್ತ ತತ್ವಗಳನ್ನು, ಭಗವಂತನಲ್ಲಿರುವ ಶರಣಾಗತಿಯ ಭಾವವನ್ನು ಅರಿಯುವ ಪ್ರಯತ್ನವನ್ನು ಮಾಡುತ್ತಾರೆ. ವೇದಿಕೆಯಿಂದ ಕೆಳಗೆ ಇಳಿದಾಗ ಶ್ರೋತೃಗಳು ಓಡೋಡಿ ಬಂದು ಕಾರ್ಯಕ್ರಮದ ಬಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದಿದೆ. ಮಾಣಿಲ ಶ್ರೀ ಮೋಹನದಾಸ ಸ್ವಾಮಿಗಳು ಅರವಿಂದರ ಹಾಡುಗಳನ್ನು ಮೆಚ್ಚಿ ಹರಸಿದ್ದಾರೆ. ಒಂದು ಬಾರಿ ಲವಕುಮಾರ್ ಐಲ ಇವರು ಎಡನೀರು ಮಠದಲ್ಲಿ ಕೇಶವಾನಂದ ಭಾರತಿ ಸ್ವಾಮಿಗಳ ಸಮ್ಮುಖದಲ್ಲಿ ಹಾಡುವಂತೆ ಪ್ರೇರೇಪಿಸಿದರು. ಸ್ವಾಮಿಗಳಿಗೆ ರಾಗದ ತಾಳದ ಜ್ಞಾನ ಅಪಾರವಾಗಿತ್ತು. ಎಂದಿನಂತೆ 4 ಗಂಟೆಗೆ ಎದ್ದು ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಸುಮಾರು 9 ಗಂಟೆವರೆಗಿನ ನಿತ್ಯ ಪೂಜೆಯನ್ನು ಸಮರ್ಪಿಸಿ ಬಂದ ಸ್ವಾಮಿಗಳು ಅರವಿಂದರ ಹಾಡನ್ನು ಕೇಳಿ ತಲ್ಲೀನರಾಗಿ ಕುಳಿತುಬಿಟ್ಟರು. ಅಲ್ಲಿಂದ ಕದಲಲೇ ಇಲ್ಲ. ಸಾಮಾನ್ಯವಾಗಿ 9ರ ನಂತರ ಮಲಗುವ ಪರಿಪಾಠ ಸ್ವಾಮಿಗಳಿಗೆ ಇತ್ತು. ಆದರೆ ಸ್ವಾಮಿಗಳು ಇವರ ಹಾಡಿಗೆ ಮನಸೋತು ಅಲ್ಲಿಯೇ ಕದಲದೆ ಕುಳಿತಿದ್ದರು. ಅಷ್ಟೇ ಅಲ್ಲ, ಮುಕ್ತ ಮನಸ್ಸಿನಿಂದ ಹರಸಿ ಅಭಿನಂದಿಸಿದರು. ಮೆಚ್ಚಿದರೆ ಎಂಥವರು ಮೆಚ್ಚಬೇಕು. ಆಗ ಮಾತ್ರ ನಾವು ಹಾಡಿದ್ದು, ಹಾಡುವುದಕ್ಕೆ ಕಲಿತದ್ದು ಸಾರ್ಥಕವಾಗುತ್ತದೆ ಎನ್ನುವ ಅರವಿಂದರು ಮುಂದುವರಿಸುತ್ತಾ, ಆನಂತರ ಯಾವಾಗಲೊಮ್ಮೆ ಇವರನ್ನು ಕರೆಸಿ ಸ್ವಾಮಿಗಳು ಹಾಡಿಸುತ್ತಿದ್ದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಗುರುಗಳಿಗೆ ಭಕ್ತರು ಸಮರ್ಪಿಸಿದ ಕಾಣಿಕೆಯಿಂದ ಒಂದಷ್ಟು ತೆಗೆದು ಇವರಿಗೆ ಕೈ ಚಾಚಿ ಕೊಡುತ್ತಿದ್ದರು. ಅದನ್ನು ಭಕ್ತಿಪೂರ್ವಕವಾಗಿ ಅರವಿಂದರು ಸ್ವೀಕರಿಸುತ್ತಿದ್ದ ದಿನಗಳನ್ನು ಮೆಲುಕು ಹಾಕುತ್ತಾ, ಈಗಿನ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳಿಗೂ ಅದೇ ಪ್ರೀತಿ ಇದೆ ಎನ್ನುತ್ತಾರೆ. ಆರಂಭದ ದಿನಗಳ ಯಕ್ಷಗಾನದ ಮೇಲಿನ ಒಲವು ಇದಕ್ಕೆ ಮುಖ್ಯ ಕಾರಣ. ಹಿರಿಯ ಯಕ್ಷಗಾನ ಕಲಾವಿದರಾದ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು ಮಾನಿಷಾದ ಪ್ರಸಂಗದಲ್ಲಿ ಅವರು ನಿರ್ವಹಿಸಿದ ಶ್ರೀರಾಮನ ಪಾತ್ರ ಅದು ಅರವಿಂದರ ಮನಸ್ಸಿನಲ್ಲಿ ಅಗಾಧ ಪರಿಣಾಮವನ್ನು ಉಂಟುಮಾಡಿತು. ಅವರ ಅರ್ಥಧಾರಿಕೆಯನ್ನು ಮನಸಾರೆ ಮೆಚ್ಚಿಕೊಂಡ ಅರವಿಂದರಿಗೆ ದಿನೇಶ್ ಅಮ್ಮಣ್ಣಾಯರ ಭಾಗವತಿಕೆ ಎಂದರೆ ಅಚ್ಚುಮೆಚ್ಚು. ದಿನೇಶ್ ಅಮ್ಮಣ್ಣಾಯರ ಭಾಗವತಿಕೆಯಲ್ಲೇ ಚಕ್ರತಾಳ ಬಾರಿಸಲು ಅರವಿಂದರು ಹೋಗುತ್ತಿದ್ದ ಕಾಲವಿತ್ತು. ಚಕ್ರತಾಳ ಬಾರಿಸುವುದಕ್ಕೂ ಮಿಗಿಲಾಗಿ ಅವರ ಭಾಗವತಿಕೆಯನ್ನು ಹತ್ತಿರದಿಂದ ಆಸ್ವಾದಿಸುವ ಸಲುವಾಗಿಯೇ ಹೋಗುತ್ತಿದ್ದೆ ಎನ್ನುತ್ತಾ ಅರವಿಂದರು ರಸರಾಗ ಚಕ್ರವರ್ತಿ ಎಂದೇ ಪ್ರಸಿದ್ಧರಾದ ಅಮ್ಮಣ್ಣಾಯರ ಭಾಗವತಿಕೆಯನ್ನು ಆಸ್ವಾದಿಸುವುದೇ ಚಂದ. ಅವರು ಪದಗಳನ್ನು ಅನುಭವಿಸಿಕೊಂಡು ಹಾಡುತ್ತಾರೆ. ಎಷ್ಟೋ ಸಲ ಯಕ್ಷಗಾನ ಪ್ರದರ್ಶನಕ್ಕೆ ಹೋಗುವಾಗ ನಮ್ಮ ಕಾರಿನಲ್ಲಿ ಹೋಗುವ ಎಂದು ಕರೆದೊಯ್ದಿದ್ದೆ. ಅವರನ್ನು ನನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋಗುವುದೆಂದರೆ ನನಗೆ ಎಲ್ಲಿಲ್ಲದ ಖುಷಿ ಎಂದು ಹೇಳುತ್ತಾ ಅವರ ಕಾಲಾನಂತರ ಯಕ್ಷಗಾನದ ಬಗೆಗೆ ಆಸಕ್ತಿ ಯಾಕೋ ಕಡಿಮೆಯಾಯಿತು ಎಂದು ಹೇಳುತ್ತಾರೆ. ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಸಂದೇಶವೇನು ಎಂದು ಕೇಳಿದರೆ ಅರವಿಂದರು ಹೇಳುತ್ತಾರೆ, ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಪದವಿಗಳು ಬರಿಯ ಪುಸ್ತಕದ ಬದನೆಕಾಯಿಯಾಗಿಬಿಟ್ಟಿದೆ. ದೇವರ ಭಯವೇ ಜ್ಞಾನದ ಆರಂಭ ಎಂಬ ಮಾತಿನಂತೆ ವೈಜ್ಞಾನಿಕ ಪ್ರಾಯೋಗಿಕ ವಿಚಾರಗಳಿಗೆ ಮನ್ನಣೆ ಕೊಡುವಂತೆ ಆಧ್ಯಾತ್ಮಿಕ ವಿಚಾರಗಳಿಗೂ ಪ್ರಾಧಾನ್ಯತೆ ನೀಡಬೇಕು. ಆಗ ಮಾತ್ರ ಮಕ್ಕಳು ಆತ್ಮಾವಲೋಕನವನ್ನು ಮಾಡಿಕೊಳ್ಳುತ್ತಾ ದೈವಿಕ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುತ್ತಾರೆ, ಜೀವನದ ಸಾರ್ಥಕತೆಯನ್ನು ಮೆರೆಯುತ್ತಾರೆ. ಆಗ ಮಾತ್ರ ನಮ್ಮ ಮುಂದಿನ ಜನಾಂಗ ಮೌಲ್ಯಾಧಾರಿತ ಬದುಕನ್ನು ಕಟ್ಟಿಕೊಳ್ಳುತ್ತದೆ. ಆ ದಿಶೆಯಲ್ಲಿ ಮಕ್ಕಳಿಗೆ ಬೇಕಾದ ಸಂಸ್ಕಾರವನ್ನು ಶಿಕ್ಷಣದ ಜೊತೆಗೆ ನೀಡಬೇಕಾದ ಹೊಣೆಗಾರಿಕೆ ತಂದೆ ತಾಯಿ ಮತ್ತು ಗುರುಗಳಿಗೆ ಇದೆ.
ಆಗ ಮಾತ್ರ ಮುಂದಿನ ಜನಾಂಗ ಸತ್ವಪೂರ್ಣವಾಗಿ ಬೆಳೆಯಲು ಸಾಧ್ಯ. ಅತ್ಯಂತ ಸರಳ ವ್ಯಕ್ತಿಯಾಗಿರುವ ಅರವಿಂದರ ಮಾತು ಅನುಭವಜನ್ಯವಾಗಿರುವಂಥದ್ದು. ಅತ್ಯಂತ ಗಾಂಭೀರ್ಯ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ಅರವಿಂದರ ಆಂತರ್ಯದಲ್ಲಿ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತ ಭಾವವನ್ನು ತಳೆದ ನಮ್ರ ಭಕ್ತನೊಬ್ಬನಿದ್ದಾನೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ಅರವಿಂದರು ನಾನೇನೂ ಸಾಧನೆ ಮಾಡಿಯೇ ಇಲ್ಲ ಎಂಬ ಮಾತುಗಳು ಅವರ ವಿನಯಶೀಲತೆಯನ್ನು ಧ್ವನಿಸುತ್ತದೆ. ಉದಯ ಭಾಸ್ಕರ ಸುಳ್ಯ ಅವರ ಮಾತಿನಲ್ಲಿ ಹೇಳುವುದಾದರೆ, ಭಗವಂತ ಕೆಲವರ ಕಂಠವನ್ನು ಕೆಲವು ಭಾವಗಳಿಗಾಗಿಯೇ ಸೃಷ್ಟಿ ಮಾಡಿ ಕಳುಹಿಸಿರುತ್ತಾನೆ. ಅರವಿಂದ ಆಚಾರ್ಯರದ್ದು ವ್ಯಾಕುಲ ಭಾವಕ್ಕೆ ಅದ್ಭುತವಾಗಿ ಸರಿಹೊಂದುವ ಕಂಠಸಿರಿ. ಆ ಕಾರಣಕ್ಕಾಗಿಯೇ ಭಗವಂತನ ಸಾಕ್ಷಾತ್ಕಾರ ಸಂಸಾರದ ನಶ್ವರತೆ, ಆತ್ಮೋದ್ಧಾರದ ಹಾದಿಯನ್ನು ಬಿಂಬಿಸುವ ದಾಸವಾಣಿ ಅರವಿಂದರ ಕಂಠಸಿರಿಯನ್ನು ಆತುಕೊಂಡಿದೆ, ಜನಮನ್ನಣೆಯನ್ನು ಗಳಿಸಿಕೊಂಡಿದೆ ಎನ್ನಬಹುದು. ಅವರ ದಾಸವಾಣಿಯನ್ನು ಕೇಳುತ್ತಿದ್ದರೆ ಅವರ ಕಂಠಮಾಧುರ್ಯ, ಆಲಾಪನೆ ಅದ್ಭುತ ಅಲೌಕಿಕ ಅನುಭವವನ್ನು ಸೃಷ್ಟಿ ಮಾಡಿಕೊಡುತ್ತಾ ಹೋಗಿ ಅದ್ಭುತ ಜಗತ್ತನ್ನು ನಮ್ಮ ಮುಂದೆ ತೆರೆಯುತ್ತಾ ಹೋಗುತ್ತದೆ. ವಿಶ್ವಕಲಾಮೃತದ ರೂವಾರಿ ಸದಾಶಿವ ಪುತ್ತೂರು ಅವರು ಹೇಳುವಂತೆ, ವಿಶ್ವಕಲಾಮೃತದ ಅತ್ಯುತ್ತಮ ಸಂದರ್ಶನಗಳಲ್ಲಿ ಇದೂ ಒಂದು. ದಾಸ ಸಾಹಿತ್ಯವೇ ಒಂದು ಸ್ಫೂರ್ತಿ. ದಾಸ ಸಾಹಿತ್ಯವನ್ನು ಸಮಾಜಕ್ಕೆ ತಲುಪಿಸ್ತಾ ಇರೋ ಅರವಿಂದ ಮಾಣಿಲರೂ ಕೂಡ ನಮ್ಮ ಸಮಾಜಕ್ಕೆ, ಯುವ ಪೀಳಿಗೆಗೆ ಆದರ್ಶಪ್ರಾಯವಾಗಿದ್ದಾರೆ. ಸಂಗೀತ ಪಯಣದುದ್ದಕ್ಕೂ ಕಲಾದೇವತೆ ತಾಯಿ ಸರಸ್ವತಿಯು ಅರವಿಂದರ ನಾಲಗೆಯಲ್ಲಿ ಕುಳಿತು ಅವರನ್ನು ಹರಸಲಿ, ಅವರ ಎಲ್ಲ ಮುಂದಿನ ಯೋಜನೆಗಳು ಕನಸುಗಳು ಈಡೇರಲಿ ಎಂಬುದೇ ವಿಶ್ವಕಲಾಮೃತದ ಹಾರೈಕೆ.